ಸರ್, ಇವತ್ತು ಕರಗಕ್ಕೆ ನಿಮ್ಮ ಕಡೆಯಿಂದ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಬೆಸ್ಕಾಂ, BWSSB ಇವೆರಡೂ ಸುಸಜ್ಜಿತವಾಗಿ ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡಿದ್ದಾರೆ. ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು, ಜನರಿಗೆ ಯಾವುದೇ ಅನಾನುಕೂಲಗಳಾಗಬಾರ್ದು ಅನ್ನೋ ರೀತಿ ಎಲ್ಲ ರೀತಿ ಮಾಡ್ಕೊಂಡಿದ್ದಾರೆ. ಕುಡಿ ನೀರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಕ್ಲೀನಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ಸಾರಿ ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಮಂತ್ರಿಗಳಾಗಿರೋದ್ರಿಂದ ಮೈಸೂರು ದಸರಾದಂತೆ ಬೆಂಗಳೂರು ಕರಗ ನಡೆಸಬೇಕು ಅಂತ ನಿರ್ಧಾರ ತಗೊಂಡು ಇಡೀ ಬೆಂಗಳೂರು ಕರಗ ಹೋಗ್ತಕ್ಕಂಥ ಎಲ್ಲ ಮಾರ್ಗಗಳಲ್ಲೂ ರಂಗಿನ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿಸಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ, ಯಾವುದೇ ವಿದ್ಯುತ್ ದೀಪಗಳ ವೈರು ಇನ್ನೊಂದು ಮತ್ತೊಂದು ಹೋಗಿರುವ ಜಾಗಗಳಲ್ಲಿ ಯಾರು ಅದನ್ನು ಮುಟ್ಟೋಕೆ ಹೋಗಬೇಡಿ. ಮತ್ತೆ ತುಂಬಾ ಚಿಕ್ಕ ಮಕ್ಕಳನ್ನ ಯಾರು ಕರ್ಕೊಂಡ್ ಬರಬೇಡಿ. ವಯೋವೃದ್ಧರು ಮತ್ತು ಅಶಕ್ತರನ್ನ ದಯವಿಟ್ಟು ಯಾರೂ ಸಹ ಕರಗಕ್ಕೆ ಕರ್ಕೊಂಡು ಬರಬೇಡಿ. ಮತ್ತು ಕರಗದ ಮೇಲೆ ಯಾರೂ ಸಹ ಉಪ್ಪು, ಕರಿಮೆಣಸು, ಬಾಳೆಹಣ್ಣು, ಮರಗ, ದವನ, ಅರಿಶಿನ, ಕುಂಕುಮ ಇತ್ಯಾದಿಗಳನ್ನ ದಯಮಾಡಿ ಕರಗದ ಮೇಲೆ ಹಾಕಬೇಡಿ. ಕರಗ ತುಂಬಾ ಪವಿತ್ರವಾದ್ದು. ಕರಗ ದೇವತೆ ನಿಮಗೆ ಕೊಡೋಳೆ ಹೊರತು ನಿಮ್ಮಿಂದ ಏನು ಕೇಳೋದಿಲ್ಲ. ಸಿಕ್ಕಿದ್ದೆಲ್ಲ ಕರಗದ ಮೇಲೆ ಏನೂ ಎಸೆಯೋಕೆ ಹೋಗ್ಬೇಡಿ. ಮಲ್ಲಿಗೆ ಹೂ ಬಿಟ್ಟು ಕರಗದ ಮೇಲೆ ಏನನ್ನೂ ಸಹ ದಯವಿಟ್ಟು ಹಾಕ್ಬೇಡಿ. ನೀವು ಮಲ್ಲಿಗೆ ಹೂ ಬಿಟ್ಟು ಬೇರೆ ಏನೇ ಕರಗದ ಮೇಲೆ ಹೆಸರು ಸಹ ದೋಷ ಆಗುತ್ತೆ, ನಿಮಗೆ ಶ್ರೇಯಸ್ಸಲ್ಲ. ನಿಮಗೆ ಶ್ರೇಯಸ್ಸಾಗಬೇಕಾದ್ರೆ ಆತ್ಮ ತುಂಬಿ ದೇವರನ್ನ ನೀವು ತುಂಬಿಕೊಳ್ಳಿ, ಕಣ್ತುಂಬಿಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೇಳ್ಕೊಳ್ಳಿ, ಏನೇನು ನಿವೇದನೆ ಬೇಕೋ ಎಲ್ಲ ಮಾಡ್ಕೊಳ್ಳಿ. ಎಲ್ಲವನ್ನೂ ಕೊಡತಕ್ಕಂಥ ಆದಿಶಕ್ತಿ ನಿಮ್ಗೆ ಎಲ್ಲವನ್ನೂ ಕೊಡ್ತಾಳೆ. ಈಕೆ ಪ್ರಕೃತಿ ತಾಯಿ, ಪಂಚಭೂತಗಳನ್ನೇ ವಿವಾಹವಾಗಿರತಕ್ಕಂಥ ಮಹಾನ್ ಶಕ್ತಿ ದೇವತೆ, ದ್ರಾವಿಡ ಧರ್ಮ ದೇವತೆ, ಮಹಾಭಾರತ ಮಹಾಕಾವ್ಯದ ಕಾವ್ಯ ಕಥಾನಾಯಕಿ. ಈ ಕಥಾನಾಯಕಿ ದುಷ್ಟರನ್ನ ಮಹಾಭಾರತದಲ್ಲಿ ಯಾವ ರೀತಿ ಸಂಹಾರ ಮಾಡಿದಾಳೆ, ಅದೇ ರೀತಿ ನಿಮ್ಮೆಲ್ಲ ಸಂಕಷ್ಟಗಳನ್ನ, ನಿಮ್ಮ ದಾರಿದ್ರ್ಯ ಎಲ್ಲವನ್ನು ಕಳೀತಾಳೆ, ಒಳ್ಳೇದನ್ನು ಕೊಡ್ತಾಳೆ. ಕರಗದ ಮೇಲೆ ದಯವಿಟ್ಟು ಮಲ್ಲಿಗೆ ಹೂ ಬಿಟ್ಟು ಬೇರೆ ಏನೇನು ಹಾಕಬೇಡಿ, ಬೇರೆ ಏನನ್ನೂ ಹಾಕಬಾರ್ದು. ಅರಿಶಿನ, ಕುಂಕುಮ, ಉಪ್ಪು, ಮೆಣಸು ಇತ್ಯಾದಿ ಯಾವುದನ್ನು ಕರಗದ ಮೇಲೆ ಹಾಕಬೇಡಿ. ಎಲ್ರಿಗೂ ಶುಭವಾಗುತ್ತೆ. ಕಣ್ ತುಂಬಿಕೊಳ್ಳಿ, ಮನಸ್ಸು ತುಂಬಿಕೊಳ್ಳಿ, ದೇವಿನ ಏನೇನು ಬೇಕೋ ನಿವೇದನೆ ಮಾಡ್ಕೊಳ್ಳಿ, ಎಲ್ಲವನ್ನು ಕೊಡ್ತಾಳೆ. ದಯವಿಟ್ಟು ಎಚ್ಚರಿಕೆಯಿಂದಿರಿ. ನೂಕು ನುಗ್ಲಾಟಕ್ಕೆ ಎಲ್ಲ ಅವಕಾಶ ಕೊಡಬೇಡಿ, ತಳ್ಳಬೇಡಿ, ನೂಕಬೇಡಿ. ಲಕ್ಷಾಂತರ ಜನ ಬರ್ತಾರೆ, ಅನೇಕ ಕಡೆ ಕಾಲ್ಕೊಳ್ತಾ ಇಂಥವೆಲ್ಲ ಆಗಿದೆ. ಇಲ್ಲಿ ಯಾವತ್ತೂ ಆಗಿಲ್ಲ, ಯಾವತ್ತೂ ಆಗಬಾರ್ದು. ಎಲ್ರಿಗೂ ಶುಭವಾಗುತ್ತೆ. ಶುಭವಾಗಿ ನಮಸ್ಕಾರ. ತಿಗಳರ ಸಂಘದ ಪದಾಧಿಕಾರಿ. ನಮಸ್ಕಾರ.